ನಮಸ್ಕಾರ ವೀಕ್ಷಕರೇ, ನನ್ನ ಫಸ್ಟ್ ಬ್ಲಾಗ್ಗೆ ನಿಮ್ಗೆ ಸ್ವಾಗತ. ಇದೇನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ರಬ್ಬರ್ ಶೀಟು. ಬ್ಯಾಗಿಗೆ ಸ್ಟಿಚಿಂಗ್ ಯಾರು ಬ್ಯಾಗು ಅದೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಯೂಸ್ಫುಲ್ಲು. ಸೊ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ 2 ಮೀಟರು. ನನಗೆ ಸ್ವಲ್ಪ ಮೀಶೋಯಿಂದ ತರಿಸಿದಾಗ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದನ್ನೇ ಬ್ಯಾಂಗ್ಳೂರಲ್ಲಿ ನಾವು ಶ್ರೀರಾಮ್ಪುರದಲ್ಲಿ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು. ಬನ್ನಿ ನನ್ನ ಜೊತೆಗೆ, ಅಲ್ಲಿ ಸಿಗತ್ತೋ ಇಲ್ಲೋ ಅಂತ ನೋಡೋಣ. ಯಾರ್ಯಾರಿಗೆ ಗೊತ್ತು ಈ ರಬ್ಬರ್ ಶೀಟ್ ಎಲ್ಲಿ ಸಿಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಆರ್ಚ್ ಕಾಣಿಸ್ತದಲ್ಲ, ಈ ಆರ್ಚ್ ಒಳಗಡೆಯಿಂದ ನಾವು ಹೋಗ್ಬೇಕು. ಇದು ಶ್ರೀರಾಮ್ಪುರಕ್ಕೆ ಎಂಟ್ರಿ ಆಗುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಹೋಗ್ಲಿಪುರಾಣು ಅಂತಾರೆ. ನೋಡಿ ಎಷ್ಟು ರಶ್ ಇದೆ. ಇಲ್ಲೆಲ್ಲ ಟೈಲ್ಸು ಎಲ್ಲ ಸಿಗುತ್ತೆ ನಿಮಗೆ ಕಮ್ಮಿ ರೇಟಲ್ಲಿ. ಯಾರಾದರೂ ಮನೆ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಗೊತ್ತಾಗಲಿ ಎಕ್ಸಾಕ್ಟ್ ಲೊಕೇಶನ್ ಯಾವ ಥರ ಇದೆ. ಇಲ್ಲಿ ಎಲ್ಲನೂ ಬಟ್ಟೆ ಮಾತ್ರ ತುಂಬ ಕಮ್ಮಿ ಸಿಗುತ್ತೆ. ನೋಡಿ ಈ ಥರ ಎಲ್ಲ ಶಾಪ್ಸ್ ಇದ್ದಾವೆ. KG ಗಟ್ಟಲೆ ಎಲ್ಲ ಬಟ್ಟೆ ಸಿಗುತ್ತೆ. ಯಾರೋ ಸ್ಟಿಚಿಂಗ್ ಮಾಡೋರು, ಇವಾಗ ಹೊಸದಾಗಿ ಕಲಿತಾ ಇರೋರು, ಅವ್ರಿಗೆಲ್ಲ ನೀವು ಇಲ್ಲಿಂದ KG ಗಟ್ಟಲೆ ಬಟ್ಟೆ ತಗೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಸ್ಯಾರಿ KG ಗಟ್ಟಲೆ, ಆಲ್ಮೋಸ್ಟ್ ಇಲ್ಲೆಲ್ಲ KG ಗಟ್ಟಲೆನೇ ಸಿಗುತ್ತೆ ರೇಟ್ ಎಲ್ಲ. ಎಲ್ಲ ಟೈಪು ಬಟ್ಟೆಗಳು ಇಲ್ಲಿ ಸಿಗ್ತವೆ ನಿಮಗೆ. ಇದೆಲ್ಲ KG ಗಟ್ಟಲೆ ಸಿಗುತ್ತೆ. ದಾರಗಳು ಇದೆಲ್ಲ ಸಿಗುತ್ತೆ ನಿಮಗೆ. ನಡಿ ನೋಡಿ ಇದು ಗುರು ವೈಭವ ಶಾಪ್ ಅಂತ. ಇಲ್ಲಿ ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನೋಡೋಣ, ಇದು ಫೇಮಸ್ ಅಂಗಡಿ ಇದೆ. ಇಲ್ಲಿ ಸ್ಟಿಚಿಂಗು ನೋಡಿ ಎಷ್ಟೆಲ್ಲ ವೆರೈಟಿ ಇದೆಲ್ಲ ಏನೋ ಸಿಗ್ತಾ ಇದೆ ನಿಮಗೆ. ಇದೆಲ್ಲನೂ KG ಗಟ್ಟಲೆ ಸಿಗುತ್ತೆ ನಿಮ್ಮ ಹತ್ರ ನಿಮಗೆ. ಸೊ ಲೇಸ್ ಮೀಟ್ರಲ್ಲಿ ಇರುತ್ತೆ ಈ ಥರದ್ದು ಎಲ್ಲ. ನೋಡಿ ಬಟನ್ಸ್ ಎಲ್ಲ ಇರುತ್ತೆ, ಮಿರರ್ ವರ್ಕಿಗೆ ಇದೆಲ್ಲ ಚೆನ್ನಾಗಿರೋದು.
ನಿಮ್ಗೆ ಯಾವುದಕ್ಕೂ ವರ್ಕ್ ಎಲ್ಲ ಮಾಡ್ತೀರಾ ಅದಕ್ಕೆಲ್ಲ ಸಿಗುತ್ತೆ ನಿಮಗೆ. ಹೌದಾ, ಗೊತ್ತಿಲ್ಲ ಆಗುತ್ತೆ ನನಗೆ ಈಗ ಇತ್ತು. ಸರಿ ಸರಿ, ಓಕೆ. ನೋಡಿ, ಸೊ ಇದು ದಾರಗಳು, ಇದನ್ನು ಅಷ್ಟೇ ಕೆ ಜಿ ಗಟ್ಟಲೆ ಸಿಗುತ್ತೆ. ಸೊ ನಿಮಗೆ ಇದು ಪೀಸಸ್ಸು ಲೆಕ್ಕ ಬಂದರೆ 30-40 ರುಪೀಸ್ ಆ ಥರ ಆಗ್ಬೋದು. ಇದು ಜರಿ ಥ್ರೆಡ್ಡು, ಗೋಲ್ಡನ್ ಸಿಲ್ವರ್ ಜರಿ ಥ್ರೆಡ್ಗಳು. ಇದು ನಿಮಗೆ ಇದೆಲ್ಲ ಸಿಗುತ್ತೆ. ದಾರಗಳು ಕೆಲವ್ರ ಕಡೆ ಇದರಲ್ಲಿ ಸಿಗುತ್ತೆ ನಿಮಗೆ. ಸೊ ಕೇಳೋಣ ಬನ್ನಿ, ರಬ್ಬರ್ ಶೀಟ್ ಇದೆಯಾ ಇಲ್ಲ ಅಂತ ಇವ್ರ ಹತ್ರ. ನನಗೆ ಇದು ಸಿಗೋದು ಡೌಟ್ ಅನ್ನಿಸ್ತಾ ಇದೆ ಇವ್ರ ಅಂಗಡಿಯಲ್ಲಿ. ನೋಡೋಣ ಕೇಳ್ಬಿಟ್ಟು. ರಬ್ಬರ್ ಶೀಟ್ ಈ ಥರದ್ದು ಹರಿಬೇಡಿ. ನೋಡಿ, ಈ ಶಾಪಲ್ಲಿ ನನಗೆ ಆ ರಬ್ಬರ್ ಶೀಟ್ ಸಿಕ್ಕಿಲ್ಲ. ಸೊ ನೋಡಿ, ಇವಾಗ ನಾನು ಜರಿ ಥ್ರೆಡ್ ಬಂದಿದ್ದೆ ಅದು ತೊಗೊಂಡು, ಅಂದರೆ ಬೀಳಲ್ಲ ಅಷ್ಟೇ. ನೋಡಿ, ನಾನು ಇಷ್ಟೆಲ್ಲ ಸಾಮಾನು ತೊಗೊಂಡಿದ್ದೀನಿ ಇಲ್ಲಿ ಶಾಪಲ್ಲಿ. फूलों का क्या प्राइस है? फूल और टगेटा का 20 मीटर 20 into 5. ओके. ನೋಡಿ, ನಮ್ಮದು ಬಿಲ್ಲು 208 ರುಪೀಸ್ ಆಗಿದೆ. ಸೊ ಇಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಬಟ್ ಬಂದಿದ್ದ ಕೆಲಸ ಆಗಲಿಲ್ಲ ನಂದು, ಅದಕ್ಕೆ ಬೇಜಾರಾಯಿತು. ಯಾರಿಗಾದರೂ ಇದು ಯಾರಿಗಾದರೂ ಇದು ಶೀಟ್ನ ಗೊತ್ತಿದೆ, ರಬ್ಬರ್ ಶೀಟು ಎಲ್ಲಿ ಸಿಗತ್ತೆ ಅಂತ ಕಮೆಂಟ್ ಮಾಡಿ. ನನಗೆ ಬ್ಯಾಂಗ್ಳೂರಲ್ಲೇನೆ. ನಿಮ್ಮ 5 ಮೀಟ್ರು ತೊಳ್ತೀರಾ? ಬೇಡ ಅಷ್ಟೊಂದು ಬೇಡ, 10 ರೂಪಾಯಿ ಮೀಟ್ರು, 5 ಮೀಟ್ರ್ ಅಷ್ಟೊಂದು. ಇವಾಗೆಲ್ಲ ಕಂಪ್ಲೀಟ್ ಆಯಿತು ನಮ್ಮ ಶಾಪಿಂಗು. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಎಲ್ಲನೂ ತೋರಿಸ್ತೀನಿ ನಿಮಗೆ, ಓಕೆನಾ? ಚಲೋ ಹೊಡ್ತಾ ಇದ್ದೀವಿ ಶಾಪಿಂಗ್ ಮಾಡಿಕೊಂಡು. ನೋಡಿ, ನಾನು ಇಷ್ಟು ಬ್ಯಾಗ್ ತುಂಬಿಕೊಂಡು ಎಲ್ಲ ತೊಗೊಂಡು ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನೋಡೋಣ. ಇದೊಂದು ಶರ್ಟ್ ಪೀಸ್ ತೊಗೊಂಡು ಬಂದಿದ್ದೀನಿ ನನಗೆ ಅಂತ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಅಂತಲೇ. ಆಲ್ಮೋಸ್ಟ್ 1.5 ಮೀಟರ್ ಇರುತ್ತೆ. ಇದೊಂದು ಕಾಟನ್ ಶರ್ಟ್ ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು 160 ಇದೆ ಮೀಟರು, ಕಾಟನ್
ಫುಲ್ ಲೆನನ್ ಬಟ್ಟೆ ಅಂತಾರಲ್ಲ, ಲೆನನ್ ಕಾಟನ್ನು ಆ ಥರ, ಬಟ್ ಕಾಟನ್ ಇದು ಚೆನ್ನಾಗಿದೆ. ಶಾರ್ಟ್ ಪೀಸ್ ಇದು. ಇವಾಗ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಐಟಮ್ ಅಂದರೆ ಈ 2 ಪ್ಯಾಂಟ್ಗಳು ನೋಡಿ. ಈ 2 ಪ್ಯಾಂಟ್ಗಳು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾಟನ್ನು. ಇದೇ ನೀವು ಶಾಪಲ್ಲಿ ಯಾವುದಾದ್ರೂ ಒಂದು ಶಾಪಲ್ಲಿ ಎಲ್ಲ ತೊಗೊಳಿಕ್ಕೆ ಹೋದರೆ ನಿಮಗೆ ತುಂಬ 1700 800 ಸಮಥಿಂಗ್ ಇಲ್ಲ 2000 ಅಂತೂ ಖಂಡಿತ ಕೊಡಬೇಕಾಗುತ್ತೆ. ಬಟ್ ನಾನು ಇದು ಕಮ್ಮಿ ಪ್ರೈಸಲ್ಲಿ ತೊಗೊಂಡು ಬಂದಿದ್ದೀನಿ. ಗೆಸ್ ಮಾಡಿ ಎಷ್ಟು ಅಂತ. ಓಕೆ, ಇದು ಬ್ರ್ಯಾಂಡೆಡ್ ಇದೆ. ಸೊ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡು ನನಗೆ ಎಲ್ಲನೂ ಸ್ಟಿಚಿಂಗ್ ಬಗ್ಗೆ ಗೊತ್ತಿದೆ. ನಾನು ಹೀಗೆ ಯೂಸ್ಡು ಆ ಥರ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಕೆಲವೊಬ್ರು ಟ್ಯಾಗ್ ರಿಮೂವ್ ಮಾಡಿ ಹಾಕಿರ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಸೊ ಇದೆಲ್ಲ ನಮಗೆ ಚೆನ್ನಾಗಿ ನೋಡಿಕೊಂಡು ಎಲ್ಲ ತೊಗೊಂಡು ಬಂದರೆ ಗೊತ್ತಾಗುತ್ತೆ. ಓಕೆ, ಇದೊಂದು ಬ್ರ್ಯಾಂಡೆಡ್ ಇದರದ್ದು ಕೆಲ್ವಿನ್ ಕೆ ಜೀನ್ಸ್ ಅಂತ ಇದೆ. ಬ್ರ್ಯಾಂಡೆಡ್ ಇದು ಇದೆ ಪ್ಯಾಂಟ್. ನನಗೆ ಇಷ್ಟ ಆಗಿದ್ದು ಎರಡೂ ಅಂತಂದರೆ ಇವತ್ತಿಂದು ಶಾಪಿಂಗ್ ಇದರಲ್ಲಿ ಇದೆರಡು ಪ್ಯಾಂಟ್ಸು. ಇದು ನಂದಲ್ಲ ಪ್ಯಾಂಟ್ಸು. ಸೊ ಇವಾಗ ಬನ್ನಿ ನೋಡೋಣ. ಈಗ ನಾನೇನೇನು ತೊಗೊಂಡು ಬಂದಿದ್ದು ಐಟಮ್ಗಳು ನನಗೆ ಅಂತ ಬೇಕಾಗಿತ್ತು. ತುಂಬ ಏನೇನು ತೊಗೊಂಡು ಬಂದಿದ್ದು. ಇದು ಕಟ್ ಬೀಡ್ಸು. ಸೊ ಇದು ಶುಗರ್ ಬೀಡ್ಸು. ಇದು 10 ಮೀಟರ್ ವೈಟ್ ಆ್ಯಂಡ್ ಬ್ಲ್ಯಾಕ್ 10 ಮೀಟರ್ ಜಿಪ್ ತೊಗೊಂಡ್ಬಂದಿದ್ದೀನಿ. ಇದು ಇದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಆರ್ಮ್ಸು ಇದು ತೊಗೊಳಿಕ್ಕೆ. ಆಮೇಲೆ ಲಾಸ್ಟ್ ಫೈನಲ್ ಅಂತಂದರೆ ಇದು ನೋಡಿ, ಇದು ಜರಿ ಥ್ರೆಡ್ಸು ನಾನು ತೊಗೊಂಡು ಬಂದಿದ್ದು. ಕಲರ್ ಬೇರೆ ಬೇರೆ, ಗೋಲ್ಡನ್ನು ಮತ್ತು ಗೋಲ್ಡನ್ನಲ್ಲಿ ಶೇಡ್ ಇದೆ. ಸೊ ಇದು ನಾವು ಮಷಿನ್ಗೆ ಎಲ್ಲ ಯೂಸ್ ಮಾಡ್ಬೋದು, ಜರಿ ಥ್ರೆಡ್ ಇವೆಲ್ಲ. ಇಷ್ಟು ನಂದು ಇವತ್ತಿಂದು ಐಟಮ್ಸು ನಾನು ತೊಗೊಂಡು ಬಂದಿದ್ದು. ಹೇಗೆ ಅನಿಸ್ತು ಶಾಪಿಂಗ್ ಎಲ್ಲ ನಂದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ, ಇದೆಲ್ಲ ಐಟಮ್ಸಲ್ಲಿ. ಆಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದು ಹೇಗೆ ಯಾವ ಥರ ಶರ್ಟ್ ಹೊಲ್ಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬಾಯ್ ಬಾಯ್. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ.